ವಾಹನ ಚಲಾಯಿಸುವ ಅಂದರೆ ವೆಹಿಕಲ್ ಡ್ರೈವ್ ಮಾಡುವಂತಹ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಈ ಸಪ್ತ ತಪ್ಪುಗಳು ಅಲ್ಲ ಪಾಪಗಳನ್ನ ಮಾಡಬೇಡಿ. ಮೊದಲನೇದು, ಹೆಲ್ಮೆಟ್ ಹಾಕೊಳ್ದಲ್ಲೇ ಗಾಡಿ ಓಡಿಸೋದು, ಸೀಟ್ ಬೆಲ್ಟ್ ಹಾಕೊಳ್ದಲ್ಲೇ ಗಾಡಿ ಓಡಿಸೋ ಕೆಲಸನ ಮಾಡಬೇಡಿ. ಎರಡನೇದು, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಮತ್ತಿನ ನಶೆಯಲ್ಲಿದ್ದಾಗ ಗಾಡಿನ ಚಲಾಯಿಸಬೇಡಿ. ಮೂರನೇದು, ಹೈ ಸ್ಪೀಡ್ ಬೇಡ. ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು 150 180 ಹೋಗಬೇಡಿ, 80 ಒಳಗೆ ಗಾಡಿ ಓಡಿಸಿ. ನಾಲ್ಕನೇದು, ರಾಂಗ್ ಸೈಡಲ್ಲಿ ಡ್ರೈವ್ ಮಾಡೋಕ್ಕೆ ಹೋಗಲೇಬೇಡಿ. ಐದನೇದು, ತುಂಬ ದೊಡ್ಡ ತಪ್ಪು, ಫೋನ್ ಮಾತಾಡ್ತಾ ಡ್ರೈವ್ ಮಾಡಲೇಬೇಡಿ. ಆರನೇದು, ಟ್ರಾಫಿಕ್ ಸಿಗ್ನಲ್ಸ್, ಟ್ರಾಫಿಕ್ ಸೈನ್ಸ್, ಸೇಫ್ಟಿ ರೂಲ್ಸ್ ಇರುತ್ತೆ, ಅದನ್ನೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿ. ಏಳನೇದು, ನೈಟ್ ಟೈಮ್ ಲಾಂಗ್ ಜರ್ನಿನ ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ತುಂಬ ಕೋಪ ಬಂದಾಗ, ಸಿಟ್ಟು ಬಂದಾಗ, ಡಿಸ್ಟರ್ಬ್ ಆಗಿದ್ದಾಗ, ಮೈಂಡ್ ತುಂಬ ಡಿಸ್ಟರ್ಬ್ ಆಗಿ ತುಂಬ ನೋವಿದ್ದಾಗ ದಯವಿಟ್ಟು ಡ್ರೈವ್ ಮಾಡಬೇಡಿ. ನಿಮ್ಮ ನಂಬ್ಕೊಂಡು ಮನೇಲಿ ಅಪ್ಪ ಅಮ್ಮ ಅಥವಾ ಹೆಂಡತಿ, ಮಕ್ಕಳು, ಫ್ರೆಂಡ್ಸ್, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರೋ ಒಬ್ಬರಾದರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತಾರೆ. ನೀವು ನಿರ್ಲಕ್ಷ್ಯವಾಗಿ ಡ್ರೈವ್ ಮಾಡಿ ನಿಮಗೇನಾದರೂ ಆದರೆ ನಿಮ್ಮ ಮನೆಯವ್ರ ಪರಿಸ್ಥಿತಿನ ಒಂದು ಸಲ ಯೋಚನೆ ಮಾಡಿ. ಫ್ರೆಂಡ್ಸ್, ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಎಲ್ಲರೂ ತಪ್ಪದೆ 2 ಕೆಲಸನ ಮಾಡಲೇಬೇಕು. ಒಂದು, ಹೆಲ್ತ್ ಇನ್ಶೂರೆನ್ಸ್. ನಿಮಗೇನಾದರೂ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗಾದಾಗ ಹಾಸ್ಪಿಟಲ್ ಬಿಲ್ಗೋಸ್ಕರ ನೀವು ಮಿಡ್ಲ್ ಕ್ಲಾಸಿಂದ ಲೋಯರ್ ಮಿಡ್ಲ್ ಕ್ಲಾಸಿಗೆ ಬಂದು ಮಾಡಬೇಕಾಗತ್ತೆ. ಸೆಕೆಂಡ್ ಒನ್, ಟರ್ಮ್ ಇನ್ಶೂರೆನ್ಸ್. ಟೈಮ್ ಚೆನ್ನಾಗಿಲ್ದಲೆ ನಮಗೇನಾದರೂ ಆದರೆ ನಮ್ಮ ಮನೆಯವರು ಫೈನಾನ್ಷಿಯಲ್ ಆಗಿ ಯಾವತ್ತೂ ಸಫರ್ ಪಡಬಾರ್ದು. ಸೊ ಫೈನಾನ್ಷಿಯಲ್ ಸಪೋರ್ಟ್ ಆಗಿ ಈ ಟರ್ಮ್ ಇನ್ಶೂರೆನ್ಸ್ ಇರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ನ ಮರಿದಲೆ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಇನ್ನು ಮುಂದೆನಾದರೂ ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಿ ಡ್ರೈವ್ ಮಾಡಬೇಕಾದ್ರೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತಾ, ಹಾಗಾದ್ರೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.